ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ತುಂಬ ಚೆನ್ನಾಗಿದ್ದೀವಿ. ಏನಂದರೆ ಇವತ್ತು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತಲ್ವ, ಸೊ ಹಂಗಾಗಿ ಮಾರ್ನಿಂಗ್ ಸ್ವಲ್ಪ ಬೇಗನೆ ಎದ್ದಿದ್ವಿ. ನೈಟು ಬಂದಿದ್ದು ಲೇಟು, ಆಗಲೇ 12:30 ಆಗಿಬಿಟ್ಟಿತ್ತು. 12:30 ಆರು 1 o'clock ಆಗಿಬಿಟ್ಟಿತ್ತು ನಾವು ಮಲಗಿದಾಗ. ಆಲ್ರೆಡಿ ಟೈಮ್ ಆಗಿತ್ತಲ್ವ. ಸೊ ಆದ್ರೂ ಬೆಳಗ್ಗೆ ಬೇಗನೆ ಎದ್ದಿದ್ವಿ. ಯಾಕೆಂದರೆ ತುಮಕೂರಿಗೆ ಹೋಗ್ಬೇಕಾಯಿತು, ನಮ್ಮನ್ನ ಹಾಸ್ಪಿಟ್ಲಲ್ಲಿ ಬಿಟ್ಟಿದ್ವಲ್ವ. ಸೊ ಅಲ್ಲಿ ಹೋಗ್ಬೇಕಾಗಿತ್ತು. ಅಲ್ಲಿ ಯಾರೂ ಇರಲಿಲ್ಲ, ರೇಖಾ ಒಬ್ಬಳೇ ಇದ್ಲಲ್ವ. ಸೊ ನಾವು ಹೋಗೋಣ ಅಂತೇಳಿ ಬೇಗನೆ ಎದ್ದು ರೆಡಿ ಆಗ್ತಾಯಿದ್ದೀವಿ. ಅವನದು ಸ್ವಲ್ಪ ಬಟ್ಟೆ ಎಲ್ಲ ತೊಗೊಂಡು ಹೋಗ್ಬೇಕಾಗಿತ್ತು. ಸೊ ಹಂಗಾಗಿ ಬೇಗ ರೆಡಿ ಆಗ್ತಾಯಿದ್ದೀವಿ. ಅವನದು ಬಟ್ಟೆ ಎಲ್ಲನೂ ಇಲ್ಲೇ ಇತ್ತು. ಸುಮ್ಮನೆ ಚೆಕಪ್ಗೆ ಅಂತ ಹೋಗಿದ್ದಿದ್ದಲ್ವ, ಕ್ಲಾತ್ಸ್ ಎಲ್ಲ ಏನು ತೊಗೊಂಡೋಗಿರಲಿಲ್ಲ. ಸೊ ಹಂಗಾಗಿ ಇವಳಿಗೂ ಒಂದು ಜೊತೆ ಬಟ್ಟೆ, ಪಾಪುಗೂ ಬಟ್ಟೆ ತೊಗೊಂಡು ಹೋಗ್ಬೇಕಾಯಿತು. ಹೊರಗಡೆ ಹೋಗ್ತಿರ್ತೀವಿ, ಅವನಿಗೆ ಅದು ಅಲ್ಲದೆ ಲೂಸ್ ಮೋಷನ್ ಇತ್ತು. ಸೊ ಬಟ್ಟೆ ಬೇಕಾಗಿತ್ತು. ಹಂಗಾಗಿ ಸ್ವಲ್ಪ ಬಟ್ಟೆ ಎಲ್ಲ ತೊಗೊಂಡು ಬೇಗ ರೆಡಿಯಾಗಿ ನಾವೂ ಹೋಗ್ತಾಯಿದ್ದೀವಿ. ಇವತ್ತು ಟಿಫನ್ ಅಂತ ಏನು ಮಾಡ್ಕೊಂಡಿರಲಿಲ್ಲ, ಸಾಂಬಾರಿತ್ತು. ಅದಕ್ಕೆ ಸ್ವಲ್ಪ ರೈಸ್ ಇಕ್ಕೊಂಡಿದ್ದೆ, ಬಿಕಾಸ್ ಬೇಗ ಹೋಗ್ಬೇಕಾಗಿತ್ತಲ್ವ, ಡಿಲೇ ಆಗುತ್ತೆ ಅಂತ ಹೇಳಿ ಸಾಂಬಾರಿತ್ತು. ಅದಕ್ಕೆ ಸ್ವಲ್ಪ ರೈಸ್ ಮಾಡ್ಕೊಂಡಿದ್ದೆ. ಇಲ್ಲಿ ಚಿನ್ಮಯ್ ತಿನ್ಕೊಳ್ತಾ ಇದ್ದ. ಸೊ ಬೇಗನೆ ಬಂದ್ವಿ. ಇವತ್ತು ನೋಡಿದ್ರೆ ಬಸ್ ಬೇರೆ ಸಿಗಲಿಲ್ಲ ನಮಗೆ ಕೊಳಟಗೆರೆಯಲ್ಲಿ. ಸೊ ಅಲ್ಲೊಂದು ಸ್ವಲ್ಪ ಟೈಮ್ ಹೊರಟೋಯ್ತು, ವೇಸ್ಟ್ ಆಯಿತು. ಯಾವುದೋ ಒಂದು ಆಟೋ ಸಿಕ್ತು, ಆಟೋ ಹೊತ್ಕೊಂಡು ಹೊನ್ನೂಡಿಕೆಗೆ ಹೋದ್ವಿ. ಇಲ್ಲೇನಾದರೆ ಡೈರೆಕ್ಟ್ ಬಸ್ ಇತ್ತು ನನಗೆ. ಸೊ ಆ ಬಸ್ ಮಿಸ್ ಆದರೆ ಅಲ್ಲಿಂದ ಹೊನ್ನೂಡಿಕೆಗೆ ಬಂದು ಹೊನ್ನೂಡಿಕೆಯಿಂದ ನಾನು ತುಮಕೂರಿಗೆ ಹೋಗಬೇಕು. ಇಲ್ಲೊಂದು 10 ನಿಮಿಷ ನಿಂತ್ಕೊಂಡಿದ್ದಕ್ಕೆ ಆಮೇಲೆ ಬಸ್ ಸಿಕ್ತು. ಬಸ್ ಹತ್ಕೊಂಡು ನಾವು ಹೋಗೋ ಜೊತೆಲಿ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಅನಿಸುತ್ತೆ. ಆಗಲೇ 10:30 ಆಗಿಬಿಟ್ಟಿತ್ತೇನೋ, 10:30 ಆಗ್ಬಿಟ್ಟಿತ್ತೇನೋ. ಅದು ಬೇಜಾರಾಯಿತು, ಯಾಕಂದರೆ ಟಿಫನ್ ಇರಲಿಲ್ಲ. ಟಿಫನ್ ತಂದ್ಕೊಡೋಕ್ಕೆ ಯಾರೂ ಇರಲಿಲ್ಲ ಮಗುಗೆ. ಅದು ಒಂದು ಬೇಜಾರು. ದೊಡ್ಡವರಾದರೆ ಅನುಸರಿಸ್ಕೊತಾರೆ, ಮಗು ಅಲ್ವಾ. ನಾವು ಬೇಗ ಟಿಫನ್ ತಗೊಂಡು ಹೋದ್ವಿ. ಆಲ್ರೆಡಿ ಟೈಮ್ ಆಗಿತ್ತು. ಆದ್ರೂ ಇರೋ ಟೈಮ್ನೇ ಯುಟಿಲೈಸ್ ಮಾಡಿಕೊಂಡು ಬೇಗ ಹೋಗಿದ್ದಾಯಿತು. ಸೊ ಚಿನ್ಮಯ್ಯನೂ ಬರ್ತೀನಿ ಅಂತ ಅಂದ. ಸೊ ಅವ್ನು ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಇರಲಿಲ್ಲ ಮನೆ ತವ. ಅವನು ಕರ್ಕೊಂಡು ನಾನು ಹೊರಟೆ. ಹೋಗಿ ಟಿಫನ್ ಎಲ್ಲ ಕೊಟ್ಟು ಮಕ್ಕಳನ್ನು ತಿಂಡಿ ತಿನ್ಕೊಂಡ್ವು. ಅಲ್ಲೇನೇನೆ ಚಿತ್ರಾನ್ನ ಒಂದು ಬಿಟ್ಟರೆ ಅವ್ನು ಇನ್ನೇನು ತಿನ್ನಲ್ಲ. ಅದರಲ್ಲಿ ಚಿತ್ರಾನ್ನದ ಕಡಲೆಬೀಜ ಹುಡ್ಕೊಂಡು ಒಂಚೂರು ತಿನ್ಕೊಂಡ. ಆಮೇಲೆ ಅವ್ನಿಗೆಲ್ಲ ಡ್ರೆಸ್ ಚೇಂಜ್ ಎಲ್ಲ ಮಾಡಿಸಿ ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ರು ಮಕ್ಕಳು. ನಾವು ಏನಂದರೆ ಅನ್ಎಕ್ಸ್ಪೆಕ್ಟೆಡು ಆಯಿತಾ ಇವ್ರನ್ನ ಅಡ್ಮಿಟ್ ಮಾಡ್ಕೊಳೋದು. ಮುಂಚೆನೇನಾದ್ರು ಗೊತ್ತಿದ್ರೆ ಸ್ವಲ್ಪ ನಾವು ಕ್ಲಾತ್ಸ್ ಎಲ್ಲ ತೊಗೊಂಡು ಪ್ರಿಪ್ರೇಷನ್ನು ಇರುತ್ತೆ, ಅಮೌಂಟಿಂದ ಆಗಿರ್ಬೋದು, ಏನೇ ಆಗಲಿ ಮುಂಚೆನೇ ಗೊತ್ತಿದ್ರೆ ಏನೋ ಒಂದು ಪ್ರಿಪ್ರೇಷನ್ ಇರುತ್ತೆ. ಆಲ್ ಆಫ್ ಸಡನ್ ಆದರೆ ಕನ್ಫ್ಯೂಸೇ ಆಗೋದು ಹೇಳ್ಬೇಕಂದ್ರೆ. ಸೊ ಇಲ್ಲೂ ಅದೇ ಥರನೇ ಆಗಿದ್ದು. ಇಲ್ಲೂ ಅಪ್ಪನೂ ಅಷ್ಟೇ ಚೆಕಪ್ಗೆ ಅಂತಲೇ ಹೋಯ್ತು. ಇವನು ಅಷ್ಟೇ, ಇವನಿಗೆ ಆಗಲೇ ಒಂದು 2 ದಿವಸದ ಮುಂಚೆನೇ ಹೋಗಿ ಚೆಕ್ ಮಾಡಿಸ್ಕೊಂಬಂದಿದ್ರು ಇವರಿಬ್ಬರು. ಆದ್ರೂ ಇವಾಗ ಒಂದ್ಸತಿ ಹೋಗಿ ಚೆಕ್ ಮಾಡಿಸ್ಕೊಂಬರೋಣ ಅವರು ಇಲ್ಲ ಮೇಡಮ್ ಅಡ್ಮಿಟ್ ಮಾಡ್ಬಿಟ್ಟೇನೋ ಅಂದ್ರಂತೆ. ಸೊ ಹಂಗಾಗಿ ಅಡ್ಮಿಟ್ ಮಾಡಿಕೊಂಡ್ರು. ನೈಟೇ ಅಲ್ವಾ, ಅಲ್ಲೇ ಬಿಟ್ಬಿಟ್ಟು ಬಂದರು. ಪರವಾಗಿಲ್ಲ, ಆರಾಮಾಗಿದ್ದ ಅಂತ ಅನ್ನಿಸ್ತು ನನಗೆ ಪರ್ಸ್ನಲಿ. ಆಟನೂ ಆಡ್ತಾಯಿದ್ದ ಚೆನ್ನಾಗಿ. ಯಾಕೆ ಇಷ್ಟು ಮಾತಾಡ್ತೀಯ? ನೋಡ್ತಾ ಇರ್ಬೋದು, ಮುದ್ದಾಗಿ ಆಟ ಆಡ್ತಾ ಇದ್ದ. ನಾನು ಚಿಕ್ಕ ಹೊರಗಡೆ ಬಂದೆ, ಏನಾದರೂ ತೊಗೊಂಡೋಗೋಣ ಅವನಿಗೆ ಅಂತ ಹೇಳಿ. ಯಾಕೆಂದರೆ ಒಳಗೆ ಇರ್ತಾನಲ್ವ, ಸೊ ಅವನಿಗೂ ಬೇಜಾರಾಗ್ತಾ ಇರುತ್ತೆ. ಸೊ ಏನಾದರೂ ಹೆಲ್ತಿಯಾಗಿ ತೊಗೊಂಡೋಗೋಣ ಅಂತ ಬಂದೆ. ಸೊ ಅವನಿಗೆ ಸ್ವಲ್ಪ ಲೂಸ್ ಮೋಷನ್ ಇದರಿಂದ ಜಾಮೂನು ಈ ಥರ ಏನಾದರೂ ತಿನ್ನಿಸೋಣ ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ಕಮ್ಮಿ ಆಗುತ್ತೆ ಆ ಟೈಮ್ಗೆ. ಸೊ ಹಂಗಾಗಿ ತೊಗೊಂಡೋಗೋಣ ಅಂತಲೇ ಬಂದೆ. ಸ್ವಲ್ಪ ಫ್ರೂಟ್ಸ್ ಏನಾದರೂ ತೊಗೊಂಡೋಗೋಣ ಅಂತ ಬಂದೆ. ಅಲ್ಲಿ ನನಗೆ ಸಿಗಲೇ ಇಲ್ಲ. ನಾನು ಅಂದ್ಕೊಂಡೆ ಫ್ರೂಟ್ಸ್ ಸಿಗಲಿಲ್ಲ. ಸೊ ಸಿಕ್ಕಿದ್ದನ್ನೇ ತೊಗೊಂಡೋಗಿ ಮಕ್ಳಿಗೆ ಕೊಟ್ಟೆ. ಅದಕ್ಕೂ ತಿನ್ನೋಕ್ಕೂ ಅದು ಇದು ಅಂತೆಲ್ಲ ಆಟ ಮಾಡ್ತಿದ್ರು. ಸೊ ಮಕ್ಕಳಲ್ವಾ, ಇಬ್ಬರು ಇರುತ್ತವ ನಾರ್ಮಲ್ ಕಿತ್ತಾಟ ಅನ್ನೋದು. ಅವರೇ ಕಾಂಪ್ರಮೈಸ್ ಆಗಿ ಸ್ವಲ್ಪ ಆಟ ಆಡಿಕೊಂಡೇ ಇದ್ದರು. ಏನಂತ ಒಂದು ಕೈಗೆ ಮಾತ್ರ ಕೆನವು ಹಾಕಿರಲ್ಲ, ಸ್ವಲ್ಪ ಅದು ನೋವಿತ್ತು ಅವನಿಗೆ. ಅದು ಬಿಟ್ಟರೆ ಆರಾಮಾಗಿದ್ದ, ಸ್ವಲ್ಪ ಬೆಟರ್ ಆಗಿದ್ದ ಇವತ್ತು ಅಂತ ಅನ್ನಿಸ್ತು ಪರ್ಸ್ನಲಿ. ಸೊ ಹಂಗಾಗಿ ಅವ್ನು ಕೇಳಿದ್ನ ಕೊಟ್ಟರೆ ಸ್ವಲ್ಪ ತಿಂತಾನೆ ಅಲ್ವಾ. ಸೊ ಹಂಗಾಗಿ ಕೊಟ್ಟಿದ್ದಾಯಿತು ನಾವುನುವೆ.
ಸ್ವಲ್ಪ ನಾನೂ ಯಾವುದೋ ಒಂದು ಕಾರ್ಟೂನ್ ಬರ್ತಾಯಿತ್ತು. ಸೊ ಅದನ್ನು ತೋರಿಸ್ತಾ ಇದ್ದೆ, ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಲಿ ಅಂತ ಹೇಳಿ. ಪಕ್ಕದ ವಾರ್ಡಲ್ಲಿ ಎಳೆ ಮಗು ಇತ್ತು. ಇವರಿಬ್ಬರು ಗಲಾಟೆಗೆ ಆ ಮಗು ಅಳ್ತಾಯಿತ್ತು, ಆ ಮಗು ಡಿಸ್ಟರ್ಬ್ ಆಗ್ತಾಯಿತ್ತು. ಇದು ಸೆಮಿ ವಾರ್ಡ್ ಆಗಿರೋದ್ರಿಂದ ಒಂದು ರೂಮಲ್ಲಿ 2 ಮಕ್ಕಳು ಇರ್ತಾಯಿದ್ವು ಪೇಷಂಟ್ಸು. ಸೊ ಹಂಗಾಗಿ ನಮ್ಮ ಮಕ್ಕಳು ಸ್ವಲ್ಪ ಗಲಾಟೆ, ಅವ್ರಿಗೆ ಡಿಸ್ಟರ್ಬೆನ್ಸ್ ಅನ್ನಿಸ್ತಾ ಇತ್ತು ಅನಿಸುತ್ತೆ. ಆ ಮಗು ಅಗ್ಗಗ್ಲ ಎದ್ದೊಳ್ತಾ ಇತ್ತು. ಸೊ ನಾನು ಇವ್ರನ್ನ ಸೈಲೆಂಟ್ ಮಾಡೋಕ್ಕೆ ಏನಾದರೂ ಒಂದು ರಿಸ್ಕ್ ಮಾಡ್ತಾಯಿದ್ವಿ. ಇಲ್ಲೂ ಅದೇ ಥರನೇ. ಸೊ ಒಬ್ಬ ಸೈಲೆಂಟ್ ಆದ ಅಂದರೆ ಇನ್ನೊಬ್ಬ ಟ್ರಿಗರ್ ಆಗ್ತಾಯಿದ್ದ. ಸೊ ನಮಗೆ ಕಂಟ್ರೋಲ್ ಮಾಡೋದೇ ಕಷ್ಟ. ಇಷ್ಟೊತ್ತಕ ನಾನು ಸುಧಾರಿಸಿದ್ದಾಯ್ತು, ಇವಾಗ ಅವಳ ಹತ್ರ ಹೋಗಿ ಅಣಗಿಸ್ತಾ ಇದ್ದ. ಇವನನ್ನ ಒಂದು ನಿಮಿಷ ಸುಮ್ಮನಿಸಿದ್ರೆ ಅವನು ಸುಮ್ಮನಿರ್ಸೋಕ್ಕಾಗ್ತಾ ಇರಲಿಲ್ಲ. ಸೊ ಆ ಥರ ಇತ್ತು. ಆಮೇಲೆ ಹೆಂಗೋ ಪರವಾಗಿಲ್ಲ, ಮಗುನೂ ಆಚೆ ಹೋಯ್ತು. ಸ್ವಲ್ಪ ಹೊತ್ತು ಆಟ ಆಡಿಸೋಕೆ ಕರ್ಕೊಂಡೋದ್ರು. ನಾವು ಇಲ್ಲಿ ಮಕ್ಳಿಗೆ ಸ್ವಲ್ಪ ಆಟ ಆಡಿಸ್ತಾಯಿದ್ದು. ಚಿನ್ಮಯಲ್ಲೇ ಸ್ವಲ್ಪ ಊಟನೂ ಮಾಡ್ಕೊಂಡ, ಬಿಕಾಸ್ ಟೈಮ್ ಆಗಿಬಿಟ್ಟಿತ್ತು ಹೇಳ್ಬೇಕಂದ್ರೆ. ಸೊ ಹಂಗಾಗಿ ಅವರು ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರು. ನಾವೂ ಎಲ್ಲನೂ ಏನೇನು ಬೇಕು ಎಲ್ಲ ಎತ್ತಿಟ್ಕೊಳ್ತಾ ಇದ್ವಿ. ಬಿಲ್ಲಿಂಗ್ ಎಲ್ಲ ಇತ್ತಲ್ವ, ಸೊ ಅದೆಲ್ಲ ಚೆಕ್ ಮಾಡಿಕೊಂಡು ಎಲ್ಲನೂ ಸೆಗ್ರಿಗೇಟ್ ಮಾಡಿಕೊಂಡು ಹೊರಡೋಕ್ಕೆ ರೆಡಿ ಆಯ್ತಾಯಿದ್ವಿ. ಒಂದು ನೈಟ್ ಏನೋ ನಮ್ಮನ್ನು ಮಗುನ ಅಡ್ಮಿಟ್ ಮಾಡಿಸಿದ್ದು ಅಷ್ಟೇ. ಸೊ ಎಲ್ಲ ನಾವೂ ಎಲ್ಲನೂ ಎತ್ತಿಟ್ಕೊಂಡ್ವಿ. ಜರ್ಕಿನ್ಸ್ ಆಗಿರ್ಬೋದು, ವಾಟರ್ ಬಾಟಲ್ಸು, ಮೆಡಿಸನ್ಸು, ಅವ್ನಿಗೆ ಏನೇನು ತಂದಿದ್ವಿ, ಕ್ಲಾತ್ಸು, ಎಲ್ಲನೂ ನಮ್ದು ಏನೇನು ಬಿಲಾಂಗಿಂಗ್ಸ್ ಇತ್ತೋ ಎಲ್ಲನೂ ನಾವು ಎತ್ತಿಟ್ಕೊಳ್ತಾ ಇದ್ವಿ. ನಾವೆಲ್ಲ ಎತ್ತಿಟ್ಕೊಂಡು ಮೆಡಿಸನ್ಸ್ ಎಲ್ಲ ತೊಗೊಂಡು ನಾವು ಈಚೆಗೆ ಬರೋ ಅಷ್ಟೊತ್ತಲ್ಲಿ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು ಹೇಳ್ಬೇಕಂದ್ರೆ. ನಾವೇನು ಅಂದ್ಕೊಂಡ್ವಿ, ಬೇಗನೆ ಒಂದು ಗಂಟೆಗೆ ಡಿಸ್ಚಾರ್ಜ್ ಮಾಡಿದ್ರೆ ನಮಗೆ ರಿಟರ್ನ್ ಹೋಗೋಕ್ಕೆ ಒಂದು 2 ಗಂಟೆ 2:30 ಬಸ್ ಸಿಗುತ್ತೆ, ಆರಾಮ್ಸೆ ನಾವು ಹೋಗ್ಬೋದು ಅನ್ನೋ ಮೈಂಡಲ್ಲಿದ್ವಿ. ಸೊ ನಮಗೆ ಟೈಮ್ ಆಗೇ ಹೋಯ್ತು. ಇನ್ನೂ ಒಂದೇನೋ ಇಂಜೆಕ್ಷನ್ ಇತ್ತು ಅವನಿಗೆ ಕೊಡೋದು, ಅದನ್ನು ಒಂದು ಹಾಕಿಸ್ಕೊಂಡು ನಾವು ಬಂದಿದ್ದಾಯಿತು. ಅವರು ಎಷ್ಟು ತಾಳ್ಮೆಯಿಂದ ಮಕ್ಕಳನ್ನ ಟ್ರೀಟ್ಮೆಂಟ್ ಕೊಡ್ತಾರೆ ಅಂದರೆ ಹಾಸ್ಪಿಟ್ಲಲ್ಲಿ. ಸೊ ನಮಗೆ ಆ ಪೇಷನ್ಸ್ ಇರೋಲ್ಲ ಒಂದೊಂದು ಮಕ್ಕಳನ್ನ ಸುಧಾರಿಸೋಕ್ಕೆ. ಸೊ ಅವರಲ್ಲಿ ಪೇಷನ್ಸ್ ಆಗಿ ಆ ಮಕ್ಕಳನ್ನ ಸುಧಾರಿಸ್ತಾ ಇರ್ತವೆ. ಇವರು ನೀಚಕ್ಕೆ ಕರ್ಕೊಂಬರೋ ಅಷ್ಟೊತ್ತಲ್ಲಿ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ನಮಗಿವಾಗ ಬಸ್ ಹಿಡಿಯೋದೇ ಒಂದು ತೊಂದರೆ ಹೇಳ್ಬೇಕಂದ್ರೆ. ನಮ್ಮ ಸೈಡು ಡೈರೆಕ್ಟ್ ಬಸ್ಸು ಟೈಮಿಂಗ್ಸು ಆಯಿತಾ, ಯಾವಾಗಲೂ ನಾವು ಅಂದ್ಕೊಂಡಿದ್ದ ಟೈಮಿಂಗ್ ಸಿಗಿರಲ್ಲ. ಎಲ್ಲರೂ ಹಸುವಾಗ್ಬಿಟ್ಟಿತ್ತು, ಹಾಗಾಗಿ ಡೈರೆಕ್ಟ್ ಬಸ್ ಸಿಗಲಿಲ್ಲ. ಹೊನ್ನೊಡ್ಕೆಗೆ ಸಿಕ್ತು ಬಸ್ಸು. ಅಲ್ಲಿಂದ ಹೊನ್ನೊಡ್ಕೆಗೆ ಬಂದಿಳಿದು ನನ್ನ ಮಗ ಮೊದಲೇ ಪಾನಿಪುರಿ ಪ್ರಿಯ, ಪಾನಿಪುರಿ ಎಲ್ಲ ಕೊಡಿಸ್ಕೊಂಡು ನಾವು ರಿಟರ್ನು ಕೊರಟಗೆರೆಗೆ ಇನ್ನೊಂದು ಬಸ್ ಹತ್ಕೊಂಡ್ವಿ. ಬಸ್ ಹತ್ಕೊಂಡು ನಾವು ಬಂದಿದ್ದಾಯಿತು. ನಾನಂತೂ ಬೆಳಗ್ಗೆ ಏನೂ ಕೆಲಸ ಮಾಡ್ಬಿಟ್ಟು ಹೋಗಿರಲಿಲ್ಲ ಆಯಿತಾ. ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡು ಹೋಗಿದ್ದೆ. ಮನೆಗೆ ಬಂದರೆ ರಾಶಿ ಕೆಲಸಗಳು ಕಾಯ್ತಾ ಇದ್ದೋ, ನನ್ನ ಬಾ ಕೆಲಸ ಮಾಡ್ಕೊ ಅಂತ. ಸೊ ಆ ಥರ ಇವನು ಬೇರೆ ಸುಧಾರಿಸ್ಬೇಕಾಗಿತ್ತಲ್ವ. ಸೊ ಹಂಗಾಗಿ ನನ್ನ ಕೆಲಸಗಳು ಏನಿರುತ್ತೋ ನಾನು ಮಾಡ್ಕೊಳೋಣ ಅಂಥೇಳಿ ಬಂದು ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಳ್ಳಲಿಲ್ಲ, ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಡ್ವಿ. ಸ್ವಲ್ಪ ಇವನಿಗೂ ಚಿನ್ಮಯ್ಗೆ ಕೆಮ್ಮಾಗ್ಬಿಟ್ಟಿತ್ತು. ಅವನಿಗೂ ಅವನು ಶುಂಠಿ ನೀರು ಮಾಡಿಕೊಡು ಅಂತ ಹೇಳ್ತಿದ್ದ. ಅವನಿಗೆ ಸ್ವಲ್ಪ ಶುಂಠಿ ನೀರು ಮಾಡಿಬಿಟ್ಟು ನಾನು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದ್ವಿ. ಸ್ವಲ್ಪ ತಿಳಿ ಸಾಂಬಾರು ಏನಾದರೂ ಮಾಡ್ಕೊಳೋಣ ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕಿಂತ ಮುಂಚೆ ಹೇಳಿದ್ನಲ್ಲ ನಿಮಗೆ, ಮನೆ ಏನು ಕ್ಲೀನ್ ಮಾಡೋಗಿರಲಿಲ್ಲ. ನನ್ನ ಕಿಚನ್ ಅಂತೂ ತುಂಬಾ ಡಸ್ಟಿ ಆಗಿತ್ತು. ಸೊ ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ಕೊತಾ ಇದ್ದೆ. ಒಂದು ರಾಶಿ ಪಾತ್ರೆ ಶಿಂಕಿಗೆಲ್ಲ ಹಾಕ್ಬಿಟ್ಟು ಇದೆಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ಅಡುಗೆ ಮಾಡೋಕ್ಕೂ ಸರಿ ಹೋಗುತ್ತೆ. ಇಲ್ಲಾಂದರೆ ಸಣ್ಣ ಸಣ್ಣ ನೊಳಗಳು ಇರ್ತವೆ. ಸೊ ಅಡುಗೆ ಮಾಡೋ ಇಂಟ್ರೆಸ್ಟು ಇರೋಲ್ಲ. ಸೊ ಹಂಗಾಗಿ ಫಸ್ಟ್ ಇದನ್ನು ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊಂಬಿಟ್ಟು ನೈಟೇ ಮಾಡ್ಕೊಂಬಿಡ್ತಾ ಇದ್ದೆ. ಅದೇ ಹೇಳಿದ್ನಲ್ಲ, ಬಂದಿದ್ದಾಗಲೇ 12:30 ಆಗಿತ್ತು. ಸೊ ಹಂಗಾಗಿ ಬೆಳಗ್ಗೆನೇ ಎದ್ದು ಮಾಡ್ಕೊಳ್ಳೋಣ ಅಂದರೆ ಆವಾಗಲೂ ಹಾಸ್ಪಿಟಲ್ಗೆ ಹೋಗ್ಬೇಕಾಯಿತು, ಟೈಮ್ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಸೊ ಹಂಗೇನೇ ಸಂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಹೊರಟೋಗ್ಬಿಟ್ಟೆ. ಇವಾಗೆಲ್ಲನೂ ಒಂದಾದ್ಮೇಲೆ ಒಂದು ಮಾಡ್ಕೊತಾ ಇದ್ದೀನಿ.
ಆಲ್ರೆಡಿ ಟೈಮು 11 ಅಲ್ಲ 7 ಏನೋ ಆಗಿತ್ತು, 7:50 ಏನೋ ಅರೌಂಡ್ ಆಗಿತ್ತು ಅನಿಸುತ್ತೆ. ಇನ್ನೇನು ತಿಳಿಸಾರೆ ಅಲ್ವಾ ಮಾಡ್ಕೊಳೋದು, ಇದೊಂದು ಒರೆಸ್ಬಿಟ್ಟು ಮಾಡ್ಕೊಂಡ್ರೆ ಆಯಿತು ಅನ್ನೋ ಒಂದು ಮೈಂಡಲ್ಲಿ ಬೇಗ ಬೇಗ ಮಾಡ್ಕೊಂಡಿದ್ದಾಯಿತು. ನಾನು ಇಲ್ಲಾಂದರೆ ಮಾಡೋಕ್ಕಾಗಲ್ಲ ಕೆಲಸಗಳ್ನ, ಒಲೆ ಹಚ್ಚೋಕ್ಕೆ ಇಂಟ್ರೆಸ್ಟು ಇರಲ್ಲ ಹೇಳ್ಬೇಕಂದ್ರೆ. ನಾನೇ ಅಲ್ಲ, ಸುಮಾರು ಜನ ಇದೇ ಥರನೇ, ಸೇಮ್ ನಮ್ಮಮ್ಮನೂ ಇದೇ ಥರನೇ ಮಾಡುತ್ತೆ. ಕೆಲವೊಂದು ಅವರಿಂದನೂ ನಾವು ಕಲ್ತಿರ್ತೀವಲ್ವ, ಸೊ ಹಾಗಾಗಿ ಫಸ್ಟ್ ಪ್ರಯಾರಿಟಿ ಇಲ್ಲಿಗೆ ಕೊಟ್ಬಿಡ್ತೀನಿ ನಾನು. ಎಲ್ಲನೂ ಪಾತ್ರೆ ಬತ್ಲಿಗೆ ಇಟ್ಕೋಬೇಕಾಗಿತ್ತು. ನಮಿತಿಗೆ ಸ್ನಾನ ಮಾಡ್ಸೋಕ್ಕೆ ಅಂತ ಕರ್ಕೊಂಡೋಗಿದ್ಲು. ಸೊ ಇರಲಿಲ್ಲ ಜಾಗ, ಹಂಗಾಗಿ ಇಲ್ಲೇ ಸ್ವಲ್ಪನೇ ತೊಳ್ಕೊಂಬಿಡೋಣ ಅಂಥೇಳಿ ನಾನು ಇಲ್ಲೇ ತೊಳ್ಕೊಂಡ್ಬಿಟ್ಟೆ ಪಾತ್ರೆಗಳನ್ನ. ನಂಗೆ ಗೊತ್ತು ಜಾಸ್ತಿ ಪಾತ್ರೆ ಇದೆ, ಶಿಂಕಿಂದ ಆಚೆ ಬರುತ್ತೆ ಅಂತ. ಸೊ ಅದಕ್ಕೇ ಸ್ವಲ್ಪ ಕೇರ್ಫುಲ್ಲಾಗಿ ತೊಳ್ಕೊಂಡೆ. ಯಾಕಂದರೆ 1-1.5 ದಿವಸದ ಪಾತ್ರೆ ಇದೆ ಹೇಳ್ಬೇಕಂದ್ರೆ. ಮನೇಲಿ ಇಷ್ಟೊಂದು ಪಾತ್ರೆ ಬೀಳಲ್ಲ ಆನ್ ಟೈಮ್ಗೆ. ಇವತ್ತು ಜಾಸ್ತಿನೇ ಇತ್ತು ಪಾತ್ರೆ, ಸೊ ಎಲ್ಲನೂ ತೊಳ್ಕೊಂಡೆ. ಆಲ್ಮೋಸ್ಟು ಪಾತ್ರೆ ಸ್ಟ್ಯಾಂಡಲ್ಲಿ 90% ಪಾತ್ರೆ ನನ್ನ ಶಿಂಕಲ್ಲೇ ಇದ್ದು ಹೇಳ್ಬೇಕಂದ್ರೆ. ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಯಾವಾಗಲೂ ಈ ಥರ ಇರಲ್ಲ, ಟೈಮ್ಸು ಬ್ಯುಸಿ ಇರ್ತೀವಲ್ವ, ಸೊ ಆ ಟೈಮಲ್ಲಿ ಈ ಥರ ಆಗುತ್ತೆ. ರೇರು ಒಟ್ಟಿನಲ್ಲಿ ಈ ಥರ ಆಗೋದೆಲ್ಲ. ಸೊ ಆದರೆ ಮ್ಯಾನೇಜ್ ಮಾಡ್ಕೊಬೇಕು. ಸುಮಾರು ಜನ ಇದನ್ನೆಲ್ಲ ಫೇಸ್ ಮಾಡಿರ್ತಾರೆ, ಯಾವಾಗಲೂ ಒಂದೇ ಥರ ಇರಲ್ಲ ಅಲ್ವಾ. ಸೊ ಹಂಗಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದಾಗಿತ್ತು. ಇಲ್ಲಿ ಇವಾಗ ಅಡುಗೆ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ನಾನು. ಏನಿಲ್ಲ ಹೇಳಿದ್ನಲ್ವ, ಸ್ವಲ್ಪ ತಿಳಿಸಾರು ಮಾಡ್ಕೊಂಬಿಡೋಣ ಅಂತ ಅಷ್ಟೇನೆ, ಇನ್ನೇನಿರಲಿಲ್ಲ. ಪಾತ್ರೆನೂ ತೊಳೆದಿದ್ದೆಲ್ಲ ಸೋರ್ಕೊಂಡಿದ್ದು ಪಾತ್ರೆಗಳು. ನಾನು ಡಬ್ಬಿಗೆ ತುಂಬ ಮಡಿಕೊಂಡಿದ್ದಿದ್ರೆ ನಾನೇನು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಅಡುಗೆ ಎಲ್ಲ ಆಮೇಲೆ ಜೋಡಿಸ್ಕೊಂಡ್ರೆ ಆಯಿತು ಅಂತ. ಡಬ್ಬಿಗೆ ತುಂಬಿರಲಿಲ್ಲ, ಸೊ ಅಲ್ಲೇ ಎಲ್ಲ ಶೆಲ್ಫ್ ಮೇಲೆ ಇಟ್ಕೊಂಡಿದ್ದೆ. ಸೊ ಹಂಗಾಗಿ ಜೋಡಿಸ್ಬಿಡೋಣ, ಸ್ವಲ್ಪ ಸ್ಪೇಸ್ ಇರುತ್ತೆ ಅಲ್ಲಿ. ತರಕಾರಿ ಹೆಚ್ಕೊಳಕ್ಕಾಗಿರ್ಬೋದು, ಏನಕ್ಕೆ ಆಗಲಿ ಸ್ವಲ್ಪ ಸ್ಪೇಸ್ ಇರುತ್ತೆ ಅಂಥೇಳಿ ನಾನು ಇಲ್ಲೆಲ್ಲ ಜೋಡಿಸ್ಕೊತಿದ್ದೆ. ಅಷ್ಟೊತ್ತಿಗೆ ನಮಿತಂಗೆ ಸ್ನಾನ ಎಲ್ಲ ಮುಗಿಸಿ ಅವಳು ಫ್ರೆಶ್ ಅಪ್ ಆಗಿ ಬಂದಿದ್ಲು. ಸೊ ಅವಳು ಕೆಲಸ ಮಾಡಿಕೊಡ್ತಾಯಿದ್ಲು, ನಾನು ಇಲ್ಲಿ ನಾನು ಕೆಲಸ ಮಾಡ್ಕೊತಾ ಇದ್ದೆ. ಇಬ್ಬರಿದ್ದೀವಲ್ವ ಇವಾಗ, ಸ್ವಲ್ಪ ಬೇಗ ಆಗುತ್ತೆ. ಒಬ್ಬಳೇ ಇದ್ದರೆ ಒಬ್ಬಳೇ ಮಾಡ್ಕೊಬೇಕು, ಸ್ವಲ್ಪ ಡಿಲೇ ಆಗುತ್ತೆ. ಅವಳು ಇರೋದ್ರೆ ಸ್ವಲ್ಪ ಬೇಗ ಮಾಡ್ಕೊತಾ ಇದ್ಲು. ಸ್ವಲ್ಪ ನಾನು ಫ್ರೀ ಆದೆ ಅಂತ ಅನ್ನಿಸ್ತಾ ಇತ್ತು. ಸೊ ತರಕಾರಿ ಎಲ್ಲ ತೊಗೊಂಡು ಬಂದಿದ್ವಿ. ಅಲ್ಲೇ ಹೇಳಿದ್ನಲ್ಲ ಹೊನ್ನೂಟ್ಕುಯಲ್ಲಿ ಇಳಿದಿದ್ವಿ ಅಂತ. ಸೊ ಹಂಗಾಗಿ ಒಂದು 3 ದಿನಕ್ಕೆ ಆಗೋಷ್ಟು ತರಕಾರಿ ತೊಗೊಂಡು ಬಂದಿದ್ದೆ. ನಾನು ಜಾಸ್ತಿ ತರೋಲ್ಲ. ಸೊ ಒಂದು 3 ದಿನಕ್ಕೆ ಎಷ್ಟು ಬೇಕೋ ಅಷ್ಟು ತರಕಾರಿ ತೊಗೊಂಡು, ಈ ಸತಿ ಸ್ವಲ್ಪ ಸೊಪ್ಪು ತೊಗೊಂಡು ಬಂದಿದ್ದೆ ನಾನು ಹೇಳ್ಬೇಕಂದ್ರೆ. ಬಿಕಾಸ್ ಸೊಪ್ಪು ತಿನ್ನಬೇಕು. ವಾರಕ್ಕೆ ಒಂದು ಸತಿ ಸೊಪ್ಪಿಂದ ಏನಾದರೂ ರೈಸ್ ಬಾತು ಈ ಥರ ಏನೋ ಮಾಡಿಕೊಡ್ತೀನಿ. ಮೆಂತ್ಯ ಬಾತು, ಪಾಲಕ್ ರೈಸು ಈ ಥರ ಏನಾದ್ರೂ ಸ್ವಲ್ಪ ಮಾಡಿಕೊಡ್ತಾ ಇರ್ತೀನಿ. ಇವಾಗ್ಲೂ ಸ್ವಲ್ಪ ಸೊಪ್ಪೆಲ್ಲ ಪಾಲಕ್ ತೊಗೊಂಡು ಬಂದಿದ್ದೆ ಇವಾಗ. ಸೊ ಬೇಗ ಮಾಡ್ಕೊಳ್ಬೋದು, ಸೋಸ್ಕೊಳ್ಬೋದು ಅಂಥೇಳಿ ಮಶೊಪ್ಪಿನ ಸೊಪ್ಪು, ಪಾಲಕ್ ಸೊಪ್ಪು ತೊಗೊಂಡು ಬಂದಿದ್ದೆ. ಸೊ ಹಂಗಾಗಿ ಅದೆಲ್ಲ ಸೋಸಿ ಅವಳ ಕೆಲಸ ಅವಳು ಮಾಡ್ಕೊತಾ ಇದ್ಲು. ಇಲ್ಲಿ ನಾನು ಸ್ವಲ್ಪ ಅನ್ನ ಮಾಡಿ ಟೊಮ್ಯಾಟೊ ಸಾಂಬಾರು ಏನಾದರೂ ಮಾಡೋಣ ಅಂಥೇಳಿ ಮಾಡ್ಕೊತಾ ಇದ್ದೆ. ಸೊ ಬೇಗ ಆಗುತ್ತಲ್ವ. ಆಲ್ರೆಡಿ ಟೈಮ್ ಆಗಿತ್ತು, 8 ಆಗಿತ್ತಲ್ವ. ಸೊ ಬೇಗ ಅಡುಗೆ ಮಾಡಿ ಯಾರಿಗೂ ನಿದ್ದೆ ಇಲ್ಲ ಹೇಳ್ಬೇಕಂದ್ರೆ. ನೈಟು ಓವರ್ ಹಾಸ್ಪಿಟಲ್ಲು ಅಲ್ಲಿ ಇಲ್ಲಿ ಸುತ್ತಾಡಿದ್ದೇ ಆಯಿತು. ಇನ್ನು ಹಾಸ್ಪಿಟಲಲ್ಲಿ ನಿದ್ದೆ ಬರುತ್ತೆ ಅನ್ನೋದೆಲ್ಲ ಸುಳ್ಳು ಆಯಿತಾ. ಅದು ಸುಮಾರು ಜನ ಫೇಸ್ ಮಾಡಿರ್ತಾರೆ. ಹಾಸ್ಪಿಟಲಲ್ಲಿ ಟೆನ್ಷನ್ನೇ ಇರುತ್ತೆ, ಇನ್ನು ನಿದ್ದೆ ಮಾಡೋದು ಇವೆಲ್ಲ ಸುಳ್ಳಿನ ಮಾತು. ಸೊ ಹಂಗಾಗಿ ಅವಳಿಗೂ ನಿದ್ದೆ ಹಂಗೆ ಬಿಟ್ಟು ಮಲಿಕೊಳಕ್ಕೂ ಆಗಲ್ಲ, ಬಿಕಾಸ್ ಕೆಲಸ ಅನ್ನೋ ಒಂದು ಮೈಂಡು ಇರುತ್ತೆ. ಸೊ ಹಂಗಾಗಿ
ಶೇರ್ ಮಾಡ್ಕೊಂಡು ಕೆಲಸಗಳ್ನ ಮುಗಿಸ್ಕೊಳ್ತಾ ಇದ್ದೀವಿ ನಾವು. ನಿಜ ಹೇಳ್ಬೇಕಂದ್ರೆ ತುಂಬಾ ನಿದ್ದೆ ನನಗೆ. ಹೇಳ್ಬೇಕಂದ್ರೆ ಟಯರ್ಡ್ನೆಸ್ಸು ನನ್ನ ವಾಯ್ಸಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಹೆವಿ ಟಯರ್ಡ್ ಆಗ್ಬಿಟ್ಟೈತೆ. ಹೇಳಬೇಕಂದ್ರೆ ನಿದ್ದೆ ಮಾಡೋಕ್ಕೂ ಆಗ್ತಾಯಿಲ್ಲ. ಕೆಲಸಗಳು ಒಂದೊಂದ್ಸತಿ ಯೋಚನೆ, ಏನು ಹಿಂಗಾಗ್ಬಿಡುತ್ತಲ್ವ, ಅನ್ಎಕ್ಸ್ಪೆಕ್ಟೆಡು. ಚೆನ್ನಾಗೇ ಇರ್ತೀವಿ, ಇದ್ದಕ್ಕಿದ್ದಂಗೆ ಆರೋಗ್ಯ ಕೆಡುತ್ತೆ ಹೆಂಗೆ ಅನ್ನೋ ಥರನೂ ಅನಿಸುತ್ತೆ ನನಗೆ ಹಿಂಗೇನೋ, ಬೇರೆಯವ್ರಿಗೂ ಹಿಂಗೋ ನನಗೆ ಗೊತ್ತಾಗ್ತಾ ಇಲ್ಲ. ಹೇಳ್ಬೇಕಂದ್ರೆ ಅಷ್ಟು ನನಗೆ ಕಣ್ಣಲ್ಲಿ ನೀರು ತುಂಬ್ಕೊಂಬಿಡ್ತಾಯಿತ್ತು. ಹೇಳ್ಬೇಕಂದ್ರೆ ಆ ಥರನೂ ಪರಿಸ್ಥಿತಿ ಇತ್ತು. ಹೇಳ್ಬೇಕಂದ್ರೆ ತುಂಬಾ ಬೇಜಾರು, ಹತಾಶೆ, ನೋವು. ಹೇಳ್ಬೇಕಂದ್ರೆ ಎಲ್ಲನೂ ಹೇಳ್ಕೊಳಕ್ಕಾಗಲ್ಲ. ಸೊ ಹಂಗಾಗಿ ಒಂದು ರಾಶಿ ಬಟ್ಟೆ ಬೇರೆ ಇದ್ದು ಅಮ್ಮನೂ ನೆನೆಸಿದ್ದು ಹಂಗೆ ಹೋಗ್ಬಿಟ್ಟಿತ್ತು. ಅರ್ಧಂಬರ್ಧ ಒಗೆದ್ಬಿಟ್ಟು ಸಂಜೆ ಬಂದು ಒಗೆದ್ರಾಯ್ತು ಅಂತ. ಅಪ್ಪನ ಬೇರೆ ಅಡ್ಮಿಟ್ ಮಾಡಿಕೊಂಡ್ರು. ಸೊ ಒಗ್ಯೋಕ್ಕಾಗಿರಲಿಲ್ಲ. ಇವಾಗ ಒಗ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರ್ಧ ಒಗೆದೆ ಅಷ್ಟೇ ಬಟ್ಟೆ. ಸುಮಾರು ಬಟ್ಟೆ ಇತ್ತು, ಅರ್ಧ ಅಷ್ಟೇ ಒಗ್ದಿದ್ದು ನಾನು. ಅರ್ಧ ಬಟ್ಟೆ ಒಗೆದ್ಬಿಟ್ಟು ಸ್ವಲ್ಪ ನಾನು ಊಟ ಮಾಡೋಣ ಅಂತ ಬಂದೆ. ಮಧ್ಯಾಹ್ನ ಅಲ್ಲಿ ಊಟ ಏನಷ್ಟು ಕಂಫರ್ಟ್ ಅನ್ನಿಸ್ಲಿಲ್ಲ ನಮಗೆ. ಯಾವಾಗ ಮನೆ ಊಟ ಮಾಡ್ತೀವೋ ಅನ್ನೋ ಥರ ಆಗೋಯ್ತು. ಸೊ ಹಂಗಾಗಿ ಸ್ವಲ್ಪ ಅಡುಗೆ ಮಾಡಿಟ್ಟೋಗಿದ್ನಲ್ವ, ಅವಳು ಎಲ್ಲ ಪಾತ್ರೆ ಎಲ್ಲ ಅಡುಗೆ ಮಾಡಿದ್ಮೇಲೆ ಪಾತ್ರೆದೆಲ್ಲ ತೊಳ್ಕೊಂಡು ಅವಳು ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ಲು. ಸೊ ನಾನು ಬಟ್ಟೆ ಒಗೆದು ಬಂದು ಎಲ್ರಿಗೂ ಊಟ ಕೊಟ್ಟು ಅವಳೆಲ್ಲ ಊಟ ಮಾಡಿಸ್ಬಿಟ್ಟಿದ್ಲು ಅವಳು ಮಕ್ಕಳಿಗೆ. ನಾನು ಒಬ್ಳದೇ ಊಟ ಇದ್ದಿದ್ದು. ಸೊ ಹಂಗಾಗಿ ಊಟ ಮಾಡ್ಕೊಂಡು ಕುಂತಿದ್ವಿ. ಅಷ್ಟಕ್ಕೆ ಚಿನ್ಮಯ್ದು ಏನಂದರೆ ಸ್ವಲ್ಪ ಕೆನೆ ಮೊಸರಿದ್ರೆ ಅವ್ನ ಮೊಸರಿಗೆ ಸಕ್ಕರೆ ಹಾಕೊಂಡು ಕುಡಿತಾನೆ, ಅವ್ನಿಗಿಷ್ಟ. ಸಮ್ಟೈಮ್ಸು ಬಾಳೆಹಣ್ಣು ಡ್ರೈ ಫ್ರೂಟ್ಸ್ ಹಾಕೊತಾನೆ, ಅಂದರೆ ದ್ರಾಕ್ಷಿ ಮಾತ್ರ ಹಾಕ್ಕೊತಾನೆ. ಇಲ್ಲಾಂದರೆ ಕೆನೆಗೆನೇ ಮೊಸರು ಹಾಕ್ಕೊಂಡು ಕುಡಿತಾನೆ. ಸೊ ಅವನು ಅದನ್ನು ಕುಡ್ಕೊಳ್ತಾ ಇದ್ದ. ಅವನದು ಕಣಿ ಅವ್ನು ಹೇಳ್ಬೇಕಂದ್ರೆ ಟಿ ವಿ ನೋಡ್ಕೊಂಡು ಅವನೇನೋ ಅದನ್ನು ಮಾಡಿಕೊಂಡು ಇದು ಮಾಡ್ತಾಯಿದ್ದ. ಆಲ್ರೆಡಿ ಟೈಮ್ ಆಗಿತ್ತಲ್ವ. ಸೊ ನಾನು ಸೊಳ್ಳೆ ಪರ್ಪಸ್ಗೆ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡಿದ್ದಾಯಿತು. ಸೊ ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ವ್ಲಾಗ್ ಏನಾದರೂ ಇಷ್ಟ ಆಗ್ತಿದ್ರೆ ಫುಲ್ಲು ನೋಡಿ ಆಯಿತಾ, ಸ್ಕಿಪ್ ಮಾಡಿ ನೋಡೋಕ್ಕೆ ಹೋಗಬೇಡಿ. ಫುಲ್ಲು ನೋಡಿದ್ರೆ ನಮಗೂ ಖುಷಿ ಆಯಿತಾ. ಸೊ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.